ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪುನರ್ವಸವೇ ನಮಃ. ಓಂ ಚಿದರ್ವಾಕ್ ನೂಚಿನ್ನ ಇಂದ್ರೋ ಮಘವಾಸಹೂತಿ ದಾನೋ ವಾಜಂ ನಿಯಮತೆ ನ ಊತಿ ಅನೂನಾ ಯಸ್ಯ ದಕ್ಷಿಣ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 411ನೇ ಭಾಗ ಇದು, 14ನೇ ಭಾಗ. ಅದರಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 155ನೇಯ ಪುನರ್ವಸು ಎಂಬ ನಾಮದ ಶ್ರವಣವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಈ ಪುನರ್ವಸು ಎಂಬ ನಾಮ ಏನೇನು ಅರ್ಥಗಳನ್ನು ಹೇಳ್ತದೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡಬೇಕು. ಪುನರ್ವಸು ಅನ್ನುವುದು ನಮಗೆ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಕಾಣುವಂತೆ ಒಂದು ನಕ್ಷತ್ರ ಅನ್ನುವ ಅರ್ಥ. ಆದರೆ ಅದಷ್ಟೇ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥಗಳು ಕೂಡ ಇವೆ. ಪುನಃ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ಮತ್ತೆ ಮತ್ತೆ ವಸತಿ ಎಲ್ಲಾ ಜೀವರಲ್ಲಿಯೂ ಕೂಡ, ಎಲ್ಲಾ ಜಡ ಚೇತನಗಳಲ್ಲಿಯೂ ಕೂಡ ಇವನು ಕ್ಷೇತ್ರಜ್ಞನಾಗಿದ್ದಾನೆ. ಆದ್ರಿಂದ ಇವನನ್ನ ಪುನರ್ವಸು ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ. ಮತ್ತೆ ಪುನಃ ಅನ್ನುವ ಈ ಒಂದು ಅವ್ಯಯಕ್ಕೆ ಪುನಾತಿ ಅಂದ್ರೆ ಪವಿತ್ರ ಮಾಡ್ತಾನೆ ಅನ್ನುವಂತಹ ಅರ್ಥವನ್ನು ಕೂಡ ಕೆಲವರು ಹೇಳ್ತಾರೆ. ಹೀಗೆ ಎಲ್ಲರನ್ನೂ ಕೂಡ ಪವಿತ್ರರನ್ನಾಗಿ ಮಾಡುವವನು. ಮತ್ತೆ ವಸು ಅಂದ್ರೆ ಎಲ್ಲರಲ್ಲೂ ಕೂಡ ವಾಸ ಮಾಡುವವನು ಅಂತನೂ ಅರ್ಥ. ವಸುಗಳು ಅಂದ್ರೆ ದೇವತೆಗಳು ಅಂತ ಅರ್ಥ. ಎಲ್ಲಾ ಕೇವಲ ಅಷ್ಟ ವಸುಗಳು ಮಾತ್ರ ವಸುಗಳಲ್ಲ, ಎಲ್ಲಾ ದೇವತೆಗಳು ಕೂಡ ವಸು ಅನ್ನೋ ಶಬ್ದದಿಂದ ಶಾಸ್ತ್ರದಲ್ಲಿ ವ್ಯವಹೃತ ಆಗಿದ್ದಾರೆ. ಅಂಥವರ ಅಂತರ್ಯಾಮಿ ಇವನು. ಆ ಕಾರಣಕ್ಕೂ ಕೂಡ ಇವನನ್ನ ಪುನರ್ವಸು ಅಂತ ಹೇಳ್ತಾರೆ. ವಸು ಅಂದ್ರೆ ಸಂಪತ್ತು ಹೌದು, ಆ ಸಂಪತ್ತಿನಲ್ಲೂ ಇವನಿದ್ದಾನೆ. ಈ ಎಲ್ಲ ಕಾರಣದಿಂದ ಅವನನ್ನ ಪುನರ್ವಸು ಅಂತ ಹೇಳ್ತಾರೆ. ವಸು ಅಂದ್ರೆ ಕೇವಲ ಸಂಪತ್ತಲ್ಲ, ನಮ್ಮ ಅಪೇಕ್ಷಿತ ವಸ್ತು ಏನಿದೆ ಅದೆಲ್ಲವನ್ನೂ ಕೂಡ, ಅದೆಲ್ಲವೂ ವಸುವೆ. ನಮ್ಮ ಅಭೀಷ್ಟ ಎಲ್ಲವನ್ನೂ ಕೊಡುವವನಾದ್ರಿಂದ, ಪುನಃ ಪುನಃ ಕೊಡುವವನಾದ್ರಿಂದ ಅವನಿಗೆ ಪುನರ್ವಸು ಅನ್ನೋ ಅರ್ಥವನ್ನು ಕೆಲವರು ಹೇಳಿದ್ದಾರೆ. ಈ ಪುನರ್ವಸು ಅನ್ನೋ ನಾಮಕ್ಕೆ ಇಷ್ಟ ಅರ್ಥಗಳನ್ನ ನಾವೀಗ ನೋಡಿದ್ವಿ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳುವಂತಹ ಅರ್ಥವನ್ನು ಒಂದು ಬಾರಿ ಗಮನಿಸೋಣ. ಅಲ್ಲಿ ಅರ್ವಾಕ್ ಅಂತಿದೆ. ಮೊದಲು ಅರ್ವಾಕ್ ಅನ್ನುವುದಕ್ಕೆ ನಮಗೆ ಅಭಿಮುಖವನ್ನಾಗಿ ಮಾಡಲಿ, ಈ ಎಲ್ಲ ಸಂಪತ್ತು ಕೂಡ ನಮಗೆ ಅಭಿಮುಖವಾಗಿ ಬರುವಂತೆ ಭಗವಂತ ಮಾಡಲಿ ಅಂತ ಸಾಯಣಾಚಾರ್ಯರು ಅರ್ವಾಕ್ ಅನ್ನುವುದಕ್ಕೆ ಅಭಿಮುಖ ಅಂತ ಅರ್ಥ ಹೇಳಿದ್ದಾರೆ. ಮುಂದೆ ನೂಚಿನ್ನ ಇಂದ್ರೋ ಮಘವಾ ಸಹೂತಿ ದಾನೋವಾಜಂ ನಿಯಮತೇನ ಊತಿ ಅನೂನಾ ಯಸ್ಯ ದಕ್ಷಿಣ. ಇದು 4ನೇ ಮಂತ್ರ. ಅರ್ವಾಕ್ ಅಂತ ಬಂದಿರುವುದು 3ನೇ ಮಂತ್ರದಲ್ಲಿ. ಇದಿಷ್ಟನ್ನು ಸೇರಿಸಿ ಬೃಹತಿ ಮಂತ್ರ ಸಂಪಾದಿತ ಆಗಿದೆ. ಆ ನೂಚಿನ್ನ ಅಂತ ಅನ್ನೋದಕ್ಕೆ ಮಂತ್ರಕ್ಕೆ ಹೀಗೆ ಅರ್ಥವನ್ನು ಸಾಯಣಾಚಾರ್ಯ ಹೇಳ್ತಾರೆ. ಮಘವ ಅಂದ್ರೆ ಸಂಪತ್ತು ಉಳ್ಳಂಥ ಈ ಇಂದ್ರ ನಮಗೆ ಸಹೂತೀಹಿ, ಸಹೂತ್ಯ ಅಂದ್ರೆ ಆಹ್ವಾನದ ಜೊತೆಗೆ ಸಹ ಆಹ್ವಾನೇನ, ಮರುದ್ಭಿ ಸಹ ಆಹ್ವಾನೇನ, ಆ ಇಂದ್ರನ ಸಂಗಾತಿಗಳಾದಂಥ
ಮರುತು ದೇವತೆಗಳೇನಿದ್ದಾರೆ ಅವರ ಜೊತೆಗೆ ನಾವು ಮಾಡಿದಂತಹ ಒಂದು ಆಹ್ವಾನ, ಹೀಗ ಅರ್ಥವನ್ನು ಹೇಳ್ತಾರೆ ಅವರು. ವಾಜ ಅಂದ್ರೆ ಅನ್ನ, ಅದನ್ನ ನಮ್ಮ ಊತಿ ಅಂದ್ರೆ ರಕ್ಷಣೆ, ಆ ರಕ್ಷಣೆಗಾಗಿ ನೂಚಿತ ಕೂಡಲೇ, ಕ್ಷಿಪ್ರಮೇವ ಕೂಡಲೇ ನಿಯಮತೆ ಕೊಡಲಿ. ಈ ಅನೂನ ಅಂದ್ರೆ ಸಂಪೂರ್ಣವಾದ್ದು ಅಂತ ಅರ್ಥ. ದಕ್ಷಿಣ ಅಂದ್ರೆ ದಾನ. ಈ ಇಂದ್ರನಿಗೆ ನಾವು ಕೊಡಬೇಕಾದಂತಹ ದಾನ ಏನಿದೆ, ಸಂಪತ್ತಿನ ದಾನ, ಅಥವಾ ಇಂದ್ರ ನಮಗೆ ಕೊಡುವಂತಹ ಸಂಪತ್ತಿನ ದಾನ, ಅದೆಲ್ಲವೂ ಕೂಡ ಅನೂನ, ಯಾವತ್ತು ಪೂರ್ಣವಾದದ್ದು. ಅಂತಹ ಧನವನ್ನ ಅವನು ನಮಗೆ ಕೊಡಲಿ ಅಂತ ಆ ಸಾಯಣಾಚಾರ್ಯರ ವ್ಯಾಖ್ಯಾನ ಅಲ್ಲಿ ಕಂಡು ಬರ್ತದೆ. ಇದಿಷ್ಟು ಸಾಯಣಾಚಾರ್ಯರು ಆ ಮಂತ್ರಕ್ಕೆ ಮಾಡಿದಂತಹ ವ್ಯಾಖ್ಯಾನ ಆಯಿತು. ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಇನ್ನು ಮುಂದೆ ನೋಡೋಣ. ಪುನರ್ವಸು ಅನ್ನೋ ಶಬ್ದಕ್ಕೆ ವಸು ಅಂದ್ರೆ ಎಲ್ಲ ರೀತಿಯಾದ ಅಪೇಕ್ಷಿತ ಸಂಗತಿ, ಅದನ್ನ ಮತ್ತೆ ಮತ್ತೆ ಭಕ್ತರಿಗೆ ಕೊಡುವಂಥವನು ಅಂತ ಅರ್ಥವನ್ನು ಹೇಳಿದವರು ಭಗವಂತಾಚಾರ್ಯರೇ. ಅವರ ಅರ್ಥ ಈ ಮುಂದಿನಂತೆ ಕಾಣಿಸ್ತದೆ. ಅರ್ವಾಕ್ಯೆಂಬ ಶಬ್ದಕ್ಕೆ ಉತ್ತಮ ಭಕ್ತರಲ್ಲದ, ಉತ್ತಮ ಭಕ್ತರಿಗಿಂತಲೂ ಬಹಳ ಕೆಳಗೆ ಇರುವಂತಹ ಅಲ್ಪ ಭಕ್ತರಿಗೂ ಕೂಡ ನೀನು ಅವರ ಸ್ತೋತ್ರವನ್ನು ಸ್ವೀಕಾರ ಮಾಡಿ ಎಲ್ಲವನ್ನೂ ಕೊಡ್ತಿ ಅಂತ ಅರ್ಥವನ್ನು ಹೇಳ್ತಾರೆ ಅವರು. ಮಘವ ಅಂದ್ರೆ ಇಂದ್ರ, ವಿಷ್ಣು. ಸಹೂತೀಹಿ ಅಂದ್ರೆ ನಾವು ಮಾಡಿದ ಆಹ್ವಾನದ ಜೊತೆಗೆ ನಾವು ಅವನಲ್ಲಿ ಕರೆದಿದ್ದೇವೆ, ಇಲ್ಲಿ ಆ ಆಹ್ವಾನವನ್ನು ಆತ ಸ್ವೀಕಾರ ಮಾಡಿ, ನೂಚಿತ ಅಂದ್ರೆ ಇವತ್ತೂ ಕೂಡ, ಕ್ಷಿಪ್ರಮೇವ ಎರಡು ಅರ್ಥಗಳನ್ನು ಹೇಳ್ತಾರೆ, ಇವತ್ತೂ ಕೂಡ ಅಥವಾ ಶೀಘ್ರವಾಗಿ ನಮಗೆ. ವಾಜ ಅಂದ್ರೆ ಅನ್ನ, ಅದನ್ನ ದಾನ ಅಂದ್ರೆ ಅವನು ಕೊಡ್ತಾನೆ. ಊತಿ ಅಂದ್ರೆ ಎಲ್ಲ ರೀತಿಯಾದ ಕಾಮನೆಗಳು, ಅವುಗಳನ್ನು ಕೂಡ ನಿಯಮತೆ ನಮಗೆ ಯಾವತ್ತೂ ಈಡೇರಿಸ್ತಾನೆ ಆ ಭಗವಂತ. ಅದಲ್ಲದೆ ಈ ಯಜ್ಞವನ್ನು ಮಾಡ್ತಾ ಇರತಕ್ಕಂತಹ ಯಜಮಾನ ಏನಿದ್ದಾನೆ, ಆ ಯಜಮಾನನ ದಕ್ಷಿಣ, ಯಜಮಾನ ಕೊಡುವಂತಹ ದಕ್ಷಿಣ ಅದು ಅನೂನ. ಶಾಸ್ತ್ರದಲ್ಲಿ ಎಷ್ಟು ದಕ್ಷಿಣ ಕೊಡಬೇಕು ಅಂತ ಹೇಳಿದ್ದಾರೆ ಯಾವ್ಯಾವ ಕ್ರಿಯೆಗೆ, ಅದಕ್ಕನುಸಾರವಾಗಿ ಯಜಮಾನನು ಕೂಡ ದಕ್ಷಿಣೆ, ಭೂರಿ ದಕ್ಷಿಣವನ್ನು ಕೊಡ್ತಾ ಇದ್ದಾನೆ. ಅಂತಹ ಒಂದು ಯಜ್ಞ ಅಲ್ಲಿ ನಡೆದಿದೆ. ಆ ಯಜ್ಞದಲ್ಲಿ ಈ ಭಗವಂತ ಅಲ್ಲಿ ಬಂದು ನಮಗೆ ಎಲ್ಲ ರೀತಿಯಾದ ಅಪೇಕ್ಷೆಗಳನ್ನು ಈಡೇರಿಸಲಿ ಅಂತ ಅದರ ಅಭಿಪ್ರಾಯ ಆಗ್ತದೆ. ಮುಂದೆ ಇದೇ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಯಸ್ಯ ಯಜ್ಞಸ್ಯ ದಕ್ಷಿಣ, ಯಾವ ಯಜ್ಞದ ದಕ್ಷಿಣೆ ಅಂತ ಅನ್ನೋದು ಅನೂನ, ಸಂಪೂರ್ಣವಾಗಿದೆ. ಕಲ್ಪಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಆ ಪ್ರಕಾರ ಅದಿದೆ. ಅಂಥ ಯಜ್ಞದಲ್ಲಿ ತಸ್ಯ ಯಜ್ಞಸ್ಯ ಕರ್ತೃಣಾಂ, ಆ ಯಜ್ಞವನ್ನು ಮಾಡುವಂತಹ ಕರ್ತೃಗಳಿಗೆ ಅರ್ವಾಕ್ಷಿತಾನಾಮಪಿ, ಕೆಳಗಿರುವಂತಹವರಾಗಿದ್ದಾರೆ ಅವರು, ಪ್ರಾಯ ಅಲ್ಪರು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಅಭಿಪ್ರಾಯ ಪಡ್ತಾರೆ ಅಂತ ಕಾಣಿಸ್ತದೆ. ನಹ ಸಹೂತೀಹಿ, ನಾವು ಮಾಡಿದ ಆಹ್ವಾನದ ಜೊತೆಗೆ ಆಹ್ವಾನವನ್ನು ಸ್ವೀಕರಿಸಿದ್ದಲ್ಲದೆ, ಊತಿ ಅಂದ್ರೆ ನಮ್ಮ ಅಭಿಪ್ರೇತ ಅರ್ಥಗಳನ್ನು ಕೂಡ ನೂಚಿತ, ಇವತ್ತು ದಾನ ಆ ಭಗವಂತ ಕೊಡ್ತಾ ಇದ್ದಾನೆ. ಮತ್ತು ವಾಜ ಅಂದ್ರೆ ಅನ್ನ, ಅದೆಲ್ಲವನ್ನು ಮಘವ, ಧನದ ಅಧಿಪತಿಯಾದಂತಹ ಈ ಭಗವಂತ ಕೊಡ್ತಾನೆ. ಅಥವಾ ಅನೂನ ಯಸ್ಯ ದಕ್ಷಿಣ ಅನ್ನೋ ಶಬ್ದಕ್ಕೆ ದಕ್ಷಿಣ ಅಂದ್ರೆ ದಕ್ಷಿಣ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ. ದಕ್ಷಿಣ ಭಾಗೆ ವಸತಿ ಸಹ. ಯಸ್ಯ ಭಗವತಃ ಅನೂನ ದೇಶತಃ ಕಾಲತಃ ಸಮವ್ಯಾಪ್ತಳಾದಂಥ ಭಗವಂತನಿಗೆ ಈ ಲಕ್ಷ್ಮೀದೇವಿ ಅನೂನಳು, ದೇಶತಃ ಕಾಲತಃ ಆತನ ಜೊತೆಗೇನೆ ಅವಳು ವ್ಯಾಪ್ತಳು. ಅಂಥ ಲಕ್ಷ್ಮೀದೇವಿ ದಕ್ಷಿಣ
ಶಬ್ದವಾಚ್ಯರಾಗಿದ್ದಾಳೆ. ಯಾಕೆಂದ್ರೆ ದಕ್ಷಿಣ ಭಾಗೇ ವಸತಿ. ಆ ಲಕ್ಷ್ಮೀದೇವಿ ಆತನ ದಕ್ಷಿಣ ಭಾಗದಲ್ಲಿ ಇರ್ತಾಳೆ ಅಂತ ಅಲ್ಲಿ ಹೇಳಿದಂತೆ ಕಾಣಿಸ್ತದೆ. ಆದರೆ ವಾಸ್ತವಿಕವಾಗಿ ಹಾಗೆ ಅಭಿಪ್ರಾಯ ಅಲ್ಲ. ಭಗವಂತನೇ ಅವಳ ದಕ್ಷಿಣ ಭಾಗದಲ್ಲಿದ್ದಾನೆ. ದಕ್ಷ ಭಾಗ ಸ್ಥಿತೇನತ್ವಾತ್ ದಕ್ಷಿಣಂ ನಾಮ ಚೋಚ್ಯತೆ ಅಂತ ಐತರೇಯ ಉಪನಿಷತ್ ಭಾಷ್ಯ ಇರೋದ್ರಿಂದ ದಕ್ಷಿಣ ಭಾಗದಲ್ಲೇ ಭಗವಂತ ಇದ್ದಾನೆ, ವಾಮ ಭಾಗದಲ್ಲಿ ಅವಳಿದ್ದಾಳೆ. ಅಂಥ ಆ ಭಗವಂತ ಈ ನಮ್ಮ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಲಿ ಅಂತ ಇನ್ನೊಂದು ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಪುನಃ ಪುನಃ ವಸೂನ್ ದದಾತಿ, ಎಲ್ಲ ರೀತಿಯಾದ ಸಂಪತ್ತನ್ನು ಮತ್ತೆ ಮತ್ತೆ ಕೊಡುವವನು. ಆದ್ರಿಂದ ಪುನರ್ವಸು ಅಂತ ಅವನಿಗೆ ವಾಚ್ಯತ್ವ ಇದೆ, ಶಬ್ದ ವಾಚ್ಯತ್ವ ಇದೆ. ಅದನ್ನ ಪುನರ್ವಸು ಎಂಬ ಶಬ್ದಕ್ಕೆ ಎಲ್ಲ ಸಂಪತ್ತನ್ನು ಯಾವಾಗಲೂ ಕೊಡುವವನು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಇದಿಷ್ಟು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥದ ವಿವರಣೆ ಆಯಿತು. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಎಂದು ನೋಡೋಣ. ಯಸ್ಯ ದಕ್ಷಿಣ ಅನ್ನುವಲ್ಲಿ ಯಜ್ಞದ ದಕ್ಷಿಣ ಅದು ಕಲ್ಪೋಕ್ತವಾಗಿದೆ, ಸಾಂಗವಾಗಿದೆ ಅಂತ ಅರ್ಥವನ್ನ ನಾನಿಲ್ಲಿ ಇಟ್ಕೊಂಡಿಲ್ಲ. ರಘುನಾಥ ಸ್ವಾಮಿಗಳೇ ದಕ್ಷಿಣ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ವಾಚ್ಯಳು ಅಂತ ಹೇಳಿದ್ದಾರೆ. ಅದೇ ಅರ್ಥವನ್ನು ಇಟ್ಕೊಂಡಿದ್ದೇನೆ. ವಾಸ್ತವಿಕವಾಗಿ ಯಜ್ಞದಲ್ಲಿ ಕೊಡಬೇಕಾದಂತಹ ದಕ್ಷಿಣ ಏನಿದೆ, ಆ ದಕ್ಷಿಣೆಗೆ ಇವಳು ಅಭಿಮಾನಿನಿಯೇ, ಸಾದಕ್ಷಿಣಾಮಾನಿನಿ ದೇವತಾಚ ಸಾತಸ್ಥಿತ ಬಹುರೂಪ ಮದರ್ಧ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಅವಳು ಯಜ್ಞದಲ್ಲಿ ಕೊಡುವಂತಹ ದಕ್ಷಿಣೆಗೆ ಅಭಿಮಾನಿನಿ ದೇವತೆಯೇ. ಅಂಥ ದಕ್ಷಿಣಾ ಶಬ್ದವಾಚ್ಯರಾದಂಥ ವಾಮಭಾಗದಲ್ಲಿರುವಂಥ ಭಗವಂತನ ವಾಮಭಾಗದಲ್ಲಿರುವಂಥ ಲಕ್ಷ್ಮೀದೇವಿ ಅನೂನ ದೇಶತಃ ಕಾಲತಃ ಭಗವಂತನಿಗೆ ವ್ಯಾಪ್ತಳಾಗಿದ್ದಾಳೆ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮನಾಚ ಅಸೃತ್ಯುಪಕ್ರಮಾತ್ ಅನ್ನೋ ಸೂತ್ರದಲ್ಲಿ ವರ್ಣನೆ ಮಾಡ್ತಾರೆ. ಯಾವ ಭಗವಂತನಿಗೆ ಹೀಗೆ ಲಕ್ಷ್ಮೀದೇವಿ ಎಡಭಾಗದಲ್ಲಿದ್ದಾಳೋ ಮತ್ತೆ ಅವಳು ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದಾಳೋ ಅಂತಹ ಮಘವ ಅಂದ್ರೆ ಯಜ್ಞಪತಿ. ಮಘವ ಅಂದ್ರೆ ಕೇವಲ ಧನಪತಿ ಮಾತ್ರ ಅರ್ಥ ಅಲ್ಲ. ಮಘ ಅನ್ನೋ ಶಬ್ದಕ್ಕೆ ಮಖ ಅಂತ ಮೂಲತಃ ಅರ್ಥ ಅನ್ನೋದನ್ನು ಖಂಡಾರ್ಥ ನಿರ್ಣಯ ಹೇಳ್ತದೆ. ಮಖ ಅಂದ್ರೆ ಯಜ್ಞ, ಅದನ್ನೇ ಮಘ ಎಂಬುದಾಗಿ ಈ ರಹಸ್ಯವಾಗಿ ಶಾಸ್ತ್ರ ಹೇಳಿದೆ ಅಂತ ಖಂಡಾರ್ಥ ನಿರ್ಣಯದ ಒಂದು ಮಾತು. ಭಗವಂತ ಹೀಗೆ ಮಘವ ಅಂದ್ರೆ ಅವನ ಯಜ್ಞದ ಪತಿ. ಆ ಯಜ್ಞದಲ್ಲಿ ಕೊಡಬೇಕಾದಂತಹ ದಕ್ಷಿಣೆಗೆ ಈ ಲಕ್ಷ್ಮೀದೇವಿ ಅಭಿಮಾನಿನಿಯಾಗಿದ್ದಾಳೆ. ಹೀಗೆ ಆ ಲಕ್ಷ್ಮೀದೇವಿ ಮತ್ತು ನಾರಾಯಣರಿಬ್ಬರದು ಕೂಡ ಇದೊಂದು ವಿಶಿಷ್ಟವಾದಂತಹ ಸಾಂಗತ್ಯ. ಮತ್ತೆ ಇಂದ್ರ ಸರ್ವೈಶ್ವರ್ಯಕ್ಕೂ ಅವನ ಸ್ವಾಮಿ. ಅಂತಹ ಭಗವಂತ ನಮ್ಮ ಸಹೂತಿಹಿ ಆಹ್ವಾನದ ಜೊತೆಗೂಡಿದ, ಊತಿಹಿ ಅಂದ್ರೆ ಅಭಿಪ್ರೇತಾರ್ಥಗಳನ್ನು, ಈ ಅರ್ಥಗಳನ್ನೆಲ್ಲ ಹಿಂದಿನವರು ಅನೇಕ ಜನ ಹೇಳೇ ಇದ್ದಾರೆ. ಆ ಆಕಾಂಕ್ಷೆಗಳನ್ನು ಅರ್ವಾಕ್ಚಿತ್ ಅನಂತರಮಪಿ, ಇದೊಂದು ಪ್ರತ್ಯೇಕವಾದ ಅರ್ಥವನ್ನು ನಾನು ಹೇಳಿದ್ದೇನೆ. ಅರ್ವಾಕ್ ಅಂದ್ರೆ ಆಮೇಲೆ ಕೂಡ, ಈಗಲೂ ಕೊಡ್ತೀವಿ. ನಾವು ನಿನ್ನನ್ನು ಕರೆದಾಗ ಪ್ರಾರ್ಥಿಸಾಗಲೂ ಕೊಡ್ತೇವೆ, ಈಗ ಮಾತ್ರ ಅಲ್ಲ ಆಮೇಲೂ ಕೂಡ ಕೊಡ್ತೇವೆ ಅಂತ ಅದರ ತಾತ್ಪರ್ಯ. ಹೀಗೆ ಅರ್ವಾಕ್ ಅಂತ ಅನ್ನೋದಕ್ಕೆ ಅನಂತರ ಅಂತನೂ ಅರ್ಥ ಇರೋದ್ರಿಂದ ನಾನು ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದೇನೆ. ನೂಚಿತ ಅಂದ್ರೆ ಈಗಲೂ ಕೂಡ. ದಾನ ಕೊಡುವಂಥ ಈ ಭಗವಂತ ನಹ ಅಸ್ಮಭ್ಯಂ ನಮಗೆ, ವಾಜಂ ಭೋಗಂ ಅಂದ್ರೆ ಮುಕ್ತಿ ಭೋಗಂ, ಮುಕ್ತಿಯಲ್ಲಿ ಸಿಗಬೇಕಾದಂತಹ ಭೋಗವನ್ನು ಕೂಡ ಕೊಡ್ತಾನೆ, ನಿಯಮತೆ ಕೊಡ್ತಾನೆ ಅಂತಿಷ್ಟು ಅದರ ಒಟ್ಟಾರೆ ಅರ್ಥ. ಈ ಅರ್ಥ ಎಲ್ಲ ಹಿಂದಿನವ್ರು ಹೇಳಿದ್ದೆ, ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡಿದ್ದೇನೆ ಅಷ್ಟೇ. ಪುನರ್ವಸು ಅಂದ್ರೆ ಯಾವ ಭಗವಂತನಿಗೆ ವಸು ಶಬ್ದ ವಾಚ್ಯವಾದಂಥ ಲಕ್ಷ್ಮೀದೇವಿ ಮತ್ತು ಅವಳಿಂದ ಅಭಿಮನ್ಯವಾದಂಥ ಸಂಪತ್ತು ಯಾವ ಕಾಲದಲ್ಲೂ ಅವನಿಗಿದ್ದೇ ಇದೆ. ಸಂಪತ್ತನ್ನು ಅವನು ಬಿಟ್ಟಿರೋದಿಲ್ಲ, ಸಂಪತ್ತು ಅವನನ್ನು ಬಿಟ್ಟಿರೋದಿಲ್ಲ. ಸಂಪತ್ತಿನ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಅವನನ್ನು ಬಿಟ್ಟಿರೋದಿಲ್ಲ. ಹೀಗೆ
ಪುನಃ ಪುನಃ ವಸು ಯಸ್ಯ ಸಹ ಪುನರ್ವಸು. ಸಂಪತ್ತು, ಸಂಪತ್ತಿನ ಅಭಿಮಾನಿ ದೇವತೆಯು ಪುನಃ ಪುನಃ ಅವನ ಜೊತೆಗೆ ಇದ್ದೇ ಇರ್ತಾರೆ. ಇದೇ ಅರ್ಥವನ್ನೇ ಇಂದ್ರ ಎಂಬ ಶಬ್ದ ಹೇಳಿದೆ, ಮಘವ ಎಂಬ ಶಬ್ದ ಹೇಳಿದೆ. ಇಂದ್ರ ಅಂದ್ರೂ ಪರಮೇಶ್ವರ ಅಂತಾನೆ ಅರ್ಥ. ಯಾವಾಗಲೂ ಅವನು ಈಶ್ವರನೇ, ಅತಿ ದೊಡ್ಡ ಈಶ್ವರ ಅವನು, ಸಂಪತ್ತಿಗೆ ಒಡೆಯ. ಮತ್ತೆ ಮಘವ ಅಂದ್ರೂ ಧನವಾನ್ ಅಂತ ಇನ್ನೊಂದು ಅರ್ಥ ಇದೆ. ಕರ್ಮ ನಿರ್ಣಯದಲ್ಲಿ ಆ ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ಕರ್ಮ ನಿರ್ಣಯದಲ್ಲಿ ಮಹಾನಾಮ್ನಿ ಮಂತ್ರದ ಮೊದಲನೇ ಋಕ್ಕನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಅಲ್ಲಿ ಈ ಮಘವ ಅನ್ನೋ ಶಬ್ದದ ಅರ್ಥವನ್ನು ಹೇಳ್ತಾರೆ. ಅದಕ್ಕೆ 2-3 ಅರ್ಥಗಳಿರೋದನ್ನ ಒಂದು ವೇದವಾಕ್ಯವನ್ನೇ ಉದ್ಧರಿಸಿ ಆಚಾರ್ಯ ಹೇಳ್ತಾರೆ. ಹೇ ಮಘವನ್ ಧನವನ್ ಯಶಸ್ವಿನ್ ಮಖಪತೆ ಇತಿವಾ. ಮಘವನ್ ಅಂದ್ರೆ ಧನವುಳ್ಳವನೇ, ಧನದ ಅಧಿಪತಿಯೇ, ಯಶಸ್ಸುಳ್ಳವನೇ ಮತ್ತು ಯಜ್ಞದ ಅಧಿಪತಿಯೇ ಅಂತ ಇಷ್ಟು 3 ಅರ್ಥ. ತಂ ವಾ ಏತಂ ಮಖವಂತಂ ಸಂತಂ ಮಘವಾನಿತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಇವನು ವಾಸ್ತವಿಕವಾಗಿ ಮಖವನ್ ಅಂದ್ರೆ ಯಜ್ಞದ ಅಧಿಪತಿ. ಅವನನ್ನ ಆ ಖ ಇದ್ದದ್ದನ್ನ ಕವರ್ಗದ 2ನೇ ಅಕ್ಷರವನ್ನು ಬಿಟ್ಟು ಕವರ್ಗದ 4ನೇ ಅಕ್ಷರವನ್ನು ಘಕಾರವನ್ನು ತಗೊಂಡು ಮಘವಾನ್ ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳಬೇಕಾದದ್ದು ರಹಸ್ಯವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ. ದೇವತೆಗಳು ಯಾವತ್ತೂ ಕೂಡ ರಹಸ್ಯವಾಗಿ ಹೇಳಲಿಕ್ಕೆ ಬಯಸ್ತಾರೆ, ಯಾವುದನ್ನು ಸ್ಪಷ್ಟವಾಗಿ ಹೇಳುವುದನ್ನು ಅವರು ಇಷ್ಟಪಡೋದಿಲ್ಲ. ತೇಭಿರಿಂದ್ರಂ ಚೋದಯ ದಾತವೇ ಮಘಂ ತನ್ನ ಆಯಾತು ಮಘಾಯ ಯಶೋವಾವ ಮಘಂ. ಮಘ ಅಂದ್ರೆ ಯಶಸ್ಸು ಹೌದು, ಮಘಮನು ಪ್ರಾಪ್ಸಿ. ಧನಂ ವಾವ ಮಘಂ, ಮಘ ಅಂದ್ರೆ ಧನವೂ ಹೌದು. ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಆದ್ರಿಂದ ಇಲ್ಲಿ ನಾನು ಒಂದೊಂದು ಕಡೆ ಧನದ ಅಧಿಪತಿ ಅಂತನೂ ಇನ್ನೊಂದು ಕಡೆ ಯಜ್ಞದ ಅಧಿಪತಿ ಅಂತನೂ ಈ 2 ಅರ್ಥಗಳನ್ನು ಕೂಡ ಇಟ್ಕೊಂಡಿದ್ದೇನೆ. ಸಂದರ್ಭಕ್ಕನುಸಾರವಾಗಿ 2 ಅರ್ಥಗಳು ಹೊಂದುತ್ತವೆ. ಮತ್ತೆ ಈ ಇಂದ್ರ ಮತ್ತು ಮಘವ ಎಂಬ ಶಬ್ದದಿಂದ ಪುನರ್ವಸು ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡಿದೆ ಬೃಹತಿ ಮಂತ್ರ. ಇದು ಒಂದು ಸಂಬಂಧ ಆಯಿತು. ಇನ್ನೂ ಒಂದು ಸಂಬಂಧವೂ ಇದೆ. ವಸು ಅಂದ್ರೆ ಸಂಪದ್ರೂಪಳಾದಂತಹ ಲಕ್ಷ್ಮೀದೇವಿ ಯಸ್ಯ ಯಾವ ಭಗವಂತನ ಎಡಭಾಗದಲ್ಲಿ ಪುನಃ ಪುನಃ ಅಂದ್ರೆ ಸರ್ವಕಾಲೆ ಎಲ್ಲ ಕಾಲದಲ್ಲಿಯೂ ಕೂಡ ಸಹವರ್ತಿನಿಯಾಗಿದ್ದಾಳೆ. ಅವಳು ಆದ್ದರಿಂದ ಆ ಭಗವಂತ ಪುನರ್ವಸು. ವಸು ಅಂದ್ರೆ ಸಂಪತ್ತು. ಆ ಸಂಪತ್ತಿನ ಅಭಿಮಾನಿನಿ ದೇವತೆಯಾದಂತಹ ದಕ್ಷಿಣೆಯ ಅಭಿಮಾನಿನಿ ದೇವತೆಯಾದಂತಹ ಲಕ್ಷ್ಮೀದೇವಿ ಈತನ ಎಡಭಾಗದಲ್ಲಿ ಯಾವತ್ತೂ ಇರ್ತಾಳೆ. ಮತ್ತೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇರ್ತಾಳೆ. ನಾವು ಪುನಃ ಎಂಬ ಶಬ್ದದಿಂದ ಎಲ್ಲ ಕಾಲವನ್ನು ಕೂಡ ತಿಳ್ಕೊಳ್ಳೋಣ. ಈ ಅರ್ಥವನ್ನು ಕೂಡ ಅನೂನಾ ಯಸ್ಯ ದಕ್ಷಿಣ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಯಸ್ಯ ಯಾವ ಭಗವಂತನಿಗೆ ದಕ್ಷಿಣ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಯು ಅನೂನ ದೇಶತಃ ಮತ್ತೆ ಕಾಲತಃ ಕೂಡ ಅವಳು ಕಡಿಮೆಯವಳಲ್ಲ. ಅನೂನ ಅನ್ನೋದು ಕಡಿಮೆಯವಳಲ್ಲ ಅಂತ ಅನ್ನೋದನ್ನು ಹೇಳ್ತಿದೆ. ಕಾಲತಃ ಕಡಿಮೆಯವಳಲ್ಲ ಅಂತ ಅನ್ನೋದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದನ್ನೇ ಪುನಃ ಎಂಬ ಶಬ್ದದಿಂದ ಮತ್ತೆ ಮತ್ತೆ ಯಾವ ಕಾಲದಲ್ಲಿಯೂ ಕೂಡ ಅವಳು ಸಂಪದ್ರೂಪಳಾದ ಲಕ್ಷ್ಮೀದೇವಿ ಅವನ ಜೊತೆಗೆ ಇರ್ತಾಳೆ. ವಸು ಅನ್ನೋದು ದಕ್ಷಿಣ ಅನ್ನೋದು ಆ ಲಕ್ಷ್ಮೀದೇವಿಯನ್ನೇ ಹೇಳ್ತದೆ. ವಸತಿ ಇತಿ ವಸುಹು. ಲಕ್ಷ್ಮೀದೇವಿ ಆ ಭಗವಂತನ ಜೊತೆಗೆ ಯಾವತ್ತೂ ವಾಸ ಮಾಡ್ತಾಳೆ, ಆದ್ರಿಂದ ಅವಳು ವಸು. ದಕ್ಷೇ ಇನಃ ಯಸ್ಯಾಹಸ ದಕ್ಷಿಣ. ಯಾರ ಬಲಭಾಗದಲ್ಲಿ, ಯಾವ ಲಕ್ಷ್ಮೀದೇವಿ ಬಲಭಾಗದಲ್ಲಿ ಭಗವಂತ ವಾಸ ಮಾಡ್ತಾನೆ, ಅವನ ಎಡಭಾಗದಲ್ಲಿ ಇವಳು ವಾಸ ಮಾಡ್ತಾಳೆ. ವಾಮಾರ್ಧೋಮಿ ತತ್ಪ್ರವಿಷ್ಟೋ ಯಥೋಹಿ ತಥೋಹಂ ಸ್ಯಾದ್ ಅರ್ಧನಾರಾಯಣಾಖ್ಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ, ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ. ನನ್ನ ಎಡಭಾಗವು ಯಾವತ್ತೂ ಕೂಡ ಅವಳ ಜೊತೆಗಿದೆ, ನನ್ನ ಎಡಭಾಗದಲ್ಲಿ ಅವಳಿದ್ದಾಳೆ, ಆದ್ರಿಂದ ನನಗೆ ಅರ್ಧನಾರಾಯಣ ಅಂತ ಹೆಸರಿದೆ ಅಂತ. ತುಂಬಾ ಸುಂದರವಾದ ಹೆಸರು ಅದು. ನಾವು ಸತ್ಯನಾರಾಯಣ, ವೀರನಾರಾಯಣ ಇತ್ಯಾದಿ ಹೆಸರುಗಳನ್ನ ನೋಡಿರ್ತೇವೆ. ಅರ್ಧನಾರಾಯಣ ಅಂತ ಲಕ್ಷ್ಮೀದೇವಿಯನ್ನ ಹೆಸರಿನಿಂದ ಹೇಳದೆ ಹೋದರೂ ಕೂಡ ಅರ್ಧ ಅಂದ್ರೆ ಅವಳೇ. ವಾಮಾಂಗೋಮಿ ತತ್ಪ್ರವಿಷ್ಟೋ ಯಥೋಹಿ, ಅವಳೇ ಅವನ ಬೆಟರ್ ಹಾಫ್, ಅರ್ಧಾಂಗಿನಿ. ಅರ್ಧ ಎಂಬ ಶಬ್ದದಿಂದಲೇ ಲಕ್ಷ್ಮೀದೇವಿ ಸೂಚನೆ ಮಾಡಿದ್ದಾರೆ. ಅರ್ಧೇನ ಸಹಿತ ನಾರಾಯಣ ಅರ್ಧನಾರಾಯಣ ಅಂತ ಹೀಗೆ ಅನೂನಾ ಯಸ್ಯ ದಕ್ಷಿಣ ಎಂಬ ಈ 3 ಶಬ್ದಗಳಿಂದ ಬೃಹತಿ ಮಂತ್ರ ಪುನರ್ವಸು ಎಂಬ ಶಬ್ದ ಏನನ್ನು ಹೇಳ್ತದೋ ಅದನ್ನೇ ಹೇಳಿದೆ. ಇದು 2ನೇ ಸಂಬಂಧ.
ಇದು ನಾನು ಮಾಡಿಕೊಂಡಿರುವಂತಹ ವ್ಯಾಖ್ಯಾನ. ಭಗವಂತ ಹಯಗ್ರೀವ, ವರಾಹ ಮತ್ತೆ ಪರಶುರಾಮ ಇತ್ಯಾದಿ ರೂಪಗಳಿಂದ ಯಜ್ಞದ ಪತಿಯಾಗಿದ್ದಾನೆ. ಹಾಗೆ ಧನಾಧಿಪನು ಕೂಡ ಆಗಿದ್ದಾನೆ. ನಮಗೆ ಗೊತ್ತಿರುವಂತೆ ಅಗ್ನಿಯಲ್ಲಿ ಪರಶುರಾಮ ಇದ್ದಾನೆ. ಅಗ್ನಿಯಲ್ಲೇ ನಮ್ಮ ಯಜ್ಞ ಎಲ್ಲ ನಡೆಯೋದು. ಹಾಗಾಗಿ ಪರಶುರಾಮನು ಕೂಡ ಯಜ್ಞದ ದೇವತೆ. ಮತ್ತೆ ಹಯಗ್ರೀವ ವರಾಹರು ಕೂಡ ಯಜ್ಞದ ದೇವತೆಗಳೇ. ಸತ್ರೇ ಮಮಾಸ ಭಗವಾನ್ ಹಯಶೀ ಶ್ರೇಯೇಷಃ ಸಾಕ್ಷಾತ್ ಸಯಜ್ಞ ಪುರುಷಃ ತಪನೀಯ ವರ್ಣಃ ಛಂದೋಮಯೋ ಮಖಮಯೋಖಿಲ ದೇವತಾತ್ಮ ನಸ್ತೋ ಬಭೂವರುಷಸ್ತೀಃ ನಸ್ತಃ ಅಲ್ಲ, ವಾಚೋ ಬಭೂವರುಷತೀಃ ಶ್ವಸತೋಸ್ಯ ನಸ್ತಃ. ಚತುರ್ಮುಖ ಬ್ರಹ್ಮ ಹೇಳಿದ್ದಿದೆ, ನನ್ನ ಯಜ್ಞದಲ್ಲಿ ಆ ಹಯಗ್ರೀವ ರೂಪನಾದ ಭಗವಂತ ಆವಿರ್ಭೂತನಾದ ಅಂತ. ಅವನು ಯಜ್ಞ ಪುರುಷ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ವರಾಹನನ್ನು ಕೂಡ ಭಾಗವತದಲ್ಲೇ ನಮೋ ನಮಸ್ತೆ ಕಿಲಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ, ಸರ್ವಕೃತ ಸ್ವರೂಪ ಅವನು, ಯಜ್ಞ ವರಾಹ ಅಂತಾನೆ ಅವನು ಕರೀತಾರೆ. ಹೀಗೆ ಅವನು ಯಜ್ಞನಾರಾಯಣ ಹೌದು, ಯಜ್ಞ ವರಾಹ ಹೌದು, ಯಜ್ಞ ಹಯಗ್ರೀವನು ಹೌದು. ಅದ್ಭುತ ಅಂದ್ರೆ ಅವನು ಎಲ್ಲ ಯಜ್ಞಗಳಿಗೂ ನಿಯಾಮಕ. ನಾವು ಮಾಡುವ ಎಲ್ಲ ಯಜ್ಞಗಳಿಗೂ ನಿಯಾಮಕ. ನಮ್ಮ ಜೀವನ ಅನ್ನೋ ಯಜ್ಞಕ್ಕೂ ಅವನು ನಿಯಾಮಕ. ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಒಟ್ಟಾರೆ ಒಂದು ಜೀವನವೇ ಒಂದು ಯಜ್ಞ, ಅದಕ್ಕೆ ಅವನು ನಿಯಾಮಕ. ಅಷ್ಟೇ ಅಲ್ಲ, ಯಜ್ಞ ಎಂಬ ಶಬ್ದಕ್ಕೆ ಅದು ಪುಲ್ಲಿಂಗ ಅಂತ ಇಟ್ಕೊಂಡ್ರೆ ನಮ್ಮ ಜೀವನ ಯಜ್ಞ. ನಾವು ಮಾಡುವ ಉಪಾಸನ ವೈಷ್ಣುದೇವ ಮೊದಲಾದದ್ದು. ಯಜ್ಞ ಅನ್ನೋದನ್ನ ಸ್ತ್ರೀಲಿಂಗದಲ್ಲಿ ಇಟ್ಕೊಂಡ್ರೆ ಯಜ್ಞಯ ಸಹಿತ ನಾರಾಯಣ ಯಜ್ಞನಾರಾಯಣ, ಯಜ್ಞಯ ಸಹಿತನಾದ ಹಯಗ್ರೀವ, ಯಜ್ಞಯ ಸಹಿತನಾದ ವರಾಹ. ಯಜ್ಞ ಅನ್ನೋದು ಲಕ್ಷ್ಮೀದೇವಿಯ ಒಂದು ರೂಪ. ಸಾಚಸ್ಥಿತ ಬಹುರೂಪ ಮದರ್ಥ ಅಂತ. ಲಕ್ಷ್ಮೀದೇವಿ ವೇದಾಭಿಮಾನಿನಿ, ಯಜ್ಞಾಭಿಮಾನಿನಿ ಮತ್ತು ದಕ್ಷಿಣಾಭಿಮಾನಿನಿ ರೂಪಗಳಿಂದ ಭಗವಂತನ ಸೇವೆ ಸಲ್ಲಿಸ್ತಾಳೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣುರ್ ದೂರೋತಸ್ಥಿತ. ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿಯ ರೂಪ ಭಗವಂತನ ಎದುರುಗಡೆ ಇದೆ, ಅವನನ್ನು ವೇದಗಳಿಂದ ಸ್ತುತಿಸ್ತಾ ಇದೆ. ಯಜ್ಞಾಖ್ಯಾ ಸೈವ ವಿಷ್ಣುವಸ್ತು ಯಾತು ಉರಸ್ಥಲ ಮಾಸ್ಥಿತ. ಯಜ್ಞಾಭಿಮಾನಿನಿಯಾಗಿ ಅವಳು ಭಗವಂತನ ಎದೆಯಲ್ಲಿದ್ದಾಳೆ. ಹರಿಣ ರತಿಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತೋ ಉತ್ತರೋತ್ತರ ತಸ್ಸಾಪಿ ವಿಶಿಷ್ಟಾ ದಕ್ಷಿಣ ಸುಖೆ. ಭಗವಂತನ ಅರ್ಧ ಭಾಗವೇ ಆಗಿ ದಕ್ಷಿಣ ಇದ್ದಾಳೆ. ಹೀಗೆ ವೇದ, ಯಜ್ಞ ಮತ್ತು ದಕ್ಷಿಣ ಈ ಮೂರು ರೂಪಗಳಲ್ಲಿ ಆ ದಕ್ಷಿಣ ಅನ್ನುವ ರೂಪಕ್ಕೆ ಹೆಚ್ಚು ಸುಖ ಇದೆ ಅಂತ ಭಾಗವತ ತಾತ್ಪರ್ಯ ವರ್ಣನೆ ಮಾಡಿದೆ. ಹೀಗೆ ಯಜ್ಞನಾರಾಯಣ, ಯಜ್ಞ ಹಯಗ್ರೀವ, ಯಜ್ಞ ವರಾಹ ಇತ್ಯಾದಿ ಶಬ್ದಗಳಿಗೆ ಯಜ್ಞ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿ ಜೊತೆಗೂಡಿದ ಭಗವಂತ ಅಂತಲೂ ಕೂಡ ಅರ್ಥ ಆಗ್ತದೆ. ಮತ್ತೆ ಈ ಪರಶುರಾಮ ಧನದ ದೇವತೆಯೂ ಹೌದು. ಇಲ್ಲಿ ಮಘವ ಅಂದ್ರೆ ಧನದ ದೇವತೆ ಅಂತ ಬಂತಲ್ಲ. ಧನಸ್ಯ ದೇವತಾ ವಿಷ್ಣು ಜಾಮದಗ್ನ್ಯೋ ಖಿಲೇಶ್ವರ ಸಶಂಕರ ಶರೀರಸ್ಥಃ ಯಜ್ಞೋಚ್ಚಿಷ್ಟ ಧನಾಧಿಪ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಆ ವರಾಹ ರೂಪಿಯಾದ ಭಗವಂತನನ್ನ, ಪರಶುರಾಮ ರೂಪಿಯಾದ ಭಗವಂತನನ್ನ ಹೀಗೆ ವರ್ಣನೆ ಮಾಡ್ತಾರೆ. ಈಶ್ವರನ ಅಂತರ್ಯಾಮಿಯಾಗ್ತ, ಶಿವನ ಅಂತರ್ಯಾಮಿಯಾದಂತಹ ಪರಶುರಾಮ ಅವನು ಧನದ ದೇವತಾ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಇದೆ. ಆದ್ರಿಂದ ಇಲ್ಲಿ ಯಜ್ಞದ ದೇವತೆ, ಧನದ ದೇವತೆ ಅಂತ ಹೀಗೆ ಬಂದಾಗ ವರಾಹ ಮತ್ತೆ ಹಯಗ್ರೀವ ಹಾಗೆ ಪರಶುರಾಮ ರೂಪಿಯಾದ ಭಗವಂತ ಅಂತ ನಾನು ಅದನ್ನ ತೋರಿಸಿದ್ದೀನಿ. ಮತ್ತೆ ಪುನಃ ವಸು ಯಸ್ಯ ಸಹ ಅಂತ ಮಾಡಿದ್ವಿ. ಯಸ್ಯ ಯಾವ ಭಗವಂತನ ಐಶ್ವರ್ಯ ಸದಾ ಅವನ ಹತ್ರ ಇದ್ದೇ ಇರ್ತದೋ ಅಂತ ಒಂದು ಅರ್ಥ ಮಾಡಿದ್ವಿ. ಯಸ್ಮಾತ್ ಸಹ ಅಂತನೂ ಮಾಡಬಹುದು. ಯಾರಿಂದ ನಮಗೆ ಯಾವ ಕಾಲದಲ್ಲಿಯೂ ಐಶ್ವರ್ಯ ಸಿಗ್ತಾ ಇರ್ತದೋ ಅವನು ಪುನರ್ವಸು ಅಂತ. ಅದನ್ನೇ ರಘುನಾಥ ಸ್ವಾಮಿಗಳು ಯಹ ಪುನಃ ವಸು ದದಾತಿ, ಮತ್ತೆ ಮತ್ತೆ ನಮ್ಗೆ ಐಶ್ವರ್ಯವನ್ನು ಕೊಡುವವನು ಅಂತ ಅದನ್ನು ಮಾಡೇ ಇದ್ದಾರೆ. ಅವರು ಅನುಸಂಧಾನ ಮಾಡಿದ್ರೆ ಸಾಕು. ಭಾವಾರ್ಥ ಏನಾಗ್ತದೆ? ಧನಪತಿ
ಧನಪತಿಯೂ ಯಜ್ಞಪತಿಯೂ ಆದಂಥ ಹಯಗ್ರೀವ ಪರಶುರಾಮ ವರಾಹಾದಿ ರೂಪನಾದ ಭಗವಂತನೇ, ನಿನ್ನ ಅರ್ಧಾಂಗಿನಿಯಾದಂಥ ದಕ್ಷಿಣಾಂತ ಅನಿಸಿದಂಥ ಲಕ್ಷ್ಮೀದೇವಿ ದೇಶತಃ ಕಾಲತಃ ನಿನಗೆ ಕಡಿಮೆಯವಳೇನಲ್ಲ. ಅಂತಹ ನೀನು ನಮ್ಮ ಆಹ್ವಾನವನ್ನು ಆಲಿಸಿ ನಮ್ಮ ಆಕಾಂಕ್ಷೆಗಳನ್ನು ಈಗೂ ಈಡೇರಿಸಬೇಕು, ಮುಂದೆಯೂ ಈಡೇರಿಸ್ತಿ ಮತ್ತು ನಮಗೆ ಮುಕ್ತಿಯ ಭೋಗವನ್ನು ಕೂಡ ನೀನು ಕೊಡಬೇಕು ಅಂತ ಅದರ ಅಭಿಪ್ರಾಯ. ಅಗ್ನಿನಾ ರೈಮಷ್ಣವತ್ ಅಂತ ಋಗ್ವೇದದಲ್ಲಿ ಅಗ್ನಿಮೀಳೆ ಪುರೋಹಿತಂ ಅಂತ ಏನು ಮಂತ್ರ ಇದೆಯಲ್ಲ, ಅಲ್ಲಿ ಅಗ್ನಿಯಿಂದ ನಮಗೆ ಈ ಸಂಪತ್ತು ಸಿಗಲಿ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಅಗ್ನಿಯಿಂದ ನಮಗೆ ಸಂಪತ್ತು ಸಿಗುವುದು ಅಂದ್ರೆ ಆ ಅಗ್ನಿಂತರ್ಗತನಾದ ಪರಶುರಾಮನಿಂದ, ಧನದ ಅಧಿಪತಿಯಾದ ಪರಶುರಾಮನಿಂದ ಸಂಪತ್ತು ಸಿಗುವುದು ಅಂತಾನೆ ಅರ್ಥ. ತೇನೈವ ರೈಮಾಪ್ನೋತಿ ವಿತ್ತಂ ವಿದ್ಯಾಧನಾತ್ಮಕಂ ಇಂದ್ರೋ ವಸುದಯಾಮನಃ ಅಂತ ಆ ಋಗ್ಭಾಷ್ಯದಲ್ಲಿ ತೇನೈವ ರೈಮಾಪ್ನೋತಿ ವಿತ್ತಂ ವಿದ್ಯಾಧನಾತ್ಮಕಂ, ವಿದ್ಯೆನೂ ಸಿಗಬೇಕಾದದ್ದು ಧನವೂ ಸಿಗಬೇಕಾದದ್ದು ಆ ಪರಶುರಾಮನಿಂದಲೇ. ಪರಶುರಾಮ ಧನಾಧಿಪತಿಯೂ ಹೌದು. ಪರಶುರಾಮನನ್ನೇ ಆರಾಧಿಸಿ ಪಾಂಡವರು ಅಶ್ವಮೇಧ ಯಾಗಕ್ಕೆ ಬೇಕಾದ ಧನವನ್ನು ತಗೊಂಡ್ರು ಅಂತ ತಾತ್ಪರ್ಯದಲ್ಲಿ ಹೇಳ್ತದೆ. ಅಷ್ಟೇ ಅಲ್ಲ, ಜಾಮದಜ್ಞಾದಿ ರೂಪವಾನ್ ಜ್ಞಾನಾದಿದಾಯಕ ಅಂತ ಭಾಗವತ ತಾತ್ಪರ್ಯ ಅವನನ್ನ ಹಯಗ್ರೀವಾದ ರೂಪದಿಂದ ನಮ್ಮ ಜ್ಞಾನವನ್ನು ರಕ್ಷಣೆ ಮಾಡ್ತಾನೆ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ ವಿಷ್ಣು. ಹಯಗ್ರೀವಾದಿ ರೂಪದ ಜ್ಞಾನವನ್ನು ರಕ್ಷಣೆ ಮಾಡ್ತಾನೆ. ಜಾಮದಜ್ಞಾದಿ ರೂಪವಾನ್ ಜ್ಞಾನಾದಿ ದಾಯಕೋ ವಿಷ್ಣು, ಪರಶುರಾಮ ರೂಪದಿಂದ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಜ್ಞಾನಧನ ಮತ್ತು ಐಹಿಕ ಧನ ಎರಡನ್ನೂ ಕೊಡಬೇಕಾದವನು ಆ ಪರಶುರಾಮ. ವಸು ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಹೇಳ್ತಾರೆ. ಈ ಸು ಅಂದ್ರೆ ಸುಖ, ಜ್ಞಾನವನ್ನು ಸುಖವನ್ನು ಭಕ್ತರಿಗೆ ಯಾವತ್ತೂ ಕೂಡ ಕೊಡುವಂಥವನು, ಪುನಃ ಪುನಃ ಕೊಡುವಂಥವನು. ಅದಕ್ಕಾಗಿ ಅವನೇ ವಸು. ತನ್ನ ಸ್ಮರಣೆ, ನಾಮ ಸಂಕೀರ್ತನ ಮೊದಲಾದ್ದರಿಂದ ಜಗತ್ತನ್ನ ಪವಿತ್ರ ಮಾಡುವಂಥವನು, ಪುನಾತಿ ಪವಿತ್ರ ಮಾಡುವವನು ಅಂತ ಅರ್ಥ. ಪುನರ್ ಎಂಬಲ್ಲಿ ರ ಅನ್ನುವುದು ಆತ ಸುಖ ಸ್ವರೂಪ ಅನ್ನೋ ಅರ್ಥವನ್ನು ಹೇಳ್ತದೆ. ಮತ್ತೆ ಪುನಃ ಅನ್ನುವುದು ಪವಿತ್ರವನ್ನಾಗಿ ಮಾಡ್ತಾನೆ ಜಗತ್ತನ್ನ ಅಂತ ಅರ್ಥವನ್ನು ಹೇಳ್ತದೆ. ವಸು ಅನ್ನುವುದು ಎಂಬಲ್ಲಿ ವ ಅನ್ನುವುದು ಜ್ಞಾನವನ್ನ, ಸು ಅನ್ನುವುದು ಸುಖವನ್ನ ಹೇಳ್ತದೆ. ಈ ಎಲ್ಲ ಅಕ್ಷರಗಳು ಒಂದೊಂದು ಗುಣವನ್ನು ಹೇಳ್ತವೆ, ಭಗವಂತನ ಗುಣಗಳನ್ನು. ಪುನಃ ಪುನಃ ವಸ್ತೆ, ವಸು ಆಚ್ಛಾದನೆ ಅಂತ ಒಂದು ಧಾತು ಇದೆ. ಎಲ್ಲಾ ಜೀವರನ್ನು ಕೂಡ ಈ ತನ್ನ ಮಾಯೆಯಿಂದ ಅವನು ಮುಚ್ಚಾಕಿದ್ದಾನೆ. ದೈವೀಹ್ಯೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪಂಚಂತೆ ಮಾಯಾಮೀತಾಂ ತರಂತಿತೆ. ಹೀಗೆ ತನ್ನ ಮಾಯೆಯಿಂದ ಜಗತ್ತೆಲ್ಲವನ್ನು ಕೂಡ ಕವಿದಿರುವವನು ವಸು ಅಂದ್ರೆ ಕವಿದಿರುವವನು. ಅದಕ್ಕಾಗಿ ಆತನನ್ನ ಪುನರ್ವಸು ಅಂತ ಶಬ್ದದಿಂದಲೂ ವರ್ಣನೆ ಮಾಡ್ತಾರೆ. ಈ ಅರ್ಥವು ಪುನರ್ವಸು ಎಂಬ ಶಬ್ದಕ್ಕೆ ಕಂಡು ಬರ್ತದೆ. ಲಕ್ಷಾಲಂಕಾರವು ಕೂಡ ಪುನಃ ಪುನಃ ವಸು ಯಸ್ಮಾತ್ ಸಹ, ಯಾರಿಂದ ನಮಗೆ ಮತ್ತೆ ಎಲ್ಲ ರೀತಿಯಾದ ಸಂಪತ್ತು ಸಿಗ್ತದೋ ಅವನನ್ನು ಪುನರ್ವಸು ಅಂತ ವ್ಯಾಖ್ಯಾನ ಮಾಡಿದೆ. ಮುಂದೆ ಪುನರ್ವಸು ನಕ್ಷತ್ರ ಸ್ವರೂಪನಾದವನು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಪುನರ್ವಸು ನಕ್ಷತ್ರದಲ್ಲಿ ಅಂತರ್ಗತನಾಗಿ ಅವನಿದ್ದಾನೆ. ಎಲ್ಲರ ಶರೀರಗಳಲ್ಲೂ ಕೂಡ ಕ್ಷೇತ್ರಜ್ಞ ರೂಪದಿಂದ ಇದ್ದಾನೆ ಅಂತ ಶಾಂಕರ ಭಾಷ್ಯ ಹೇಳ್ತದೆ. ಜೀವ ಅದೆಷ್ಟೇ ಶರೀರಗಳನ್ನು ತಾಳಲಿ, ಪುನಃ ಪುನಃ ನಾವು ಶರೀರಗಳನ್ನು ತಾಳಿದಾಗೆಲ್ಲ ನಮ್ಮ ಜೊತೆ ಅವನು ಬಂದು ನಮ್ಮ ಶರೀರದಲ್ಲಿ ಇರ್ತಾನೆ ಅಂತ ಅದರ ಅಭಿಪ್ರಾಯ. ಬ್ರಹ್ಮಾದಿ ದೇವತೆಗಳಲ್ಲಿ ಅಂತರ್ಗತನಾಗಿದ್ದವನು. ದೇವಾನಾಂ ಬಂಧು ನಿಹಿತಂ ಗುಹಾಸು ಅಂತ ಒಂದು ವೇದವಾಕ್ಯವನ್ನು ಪರಾಶರ ಭಟ್ರು ಹೇಳ್ತಾರೆ. ಬ್ರಹ್ಮಾದಿಷ್ವಪಿ ದೇವೇಶು ಹಿ ಅಂತರಾತ್ಮತಯಾಚಯಃ ಪುನರ್ನಿವಾಸನ ನಿತ್ಯಂ ಪುನರ್ವಸು ಉದಾಹೃತಃ.
ಎಲ್ಲರಲ್ಲಿಯೂ ಅಂತರ್ಗತನಾಗಿ ಅವನು ಮತ್ತೆ ಮತ್ತೆ ವಾಸ ಮಾಡುವುದರಿಂದ ಒಂದು ಪುನಃ ವಸು ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಂತೆ ಎಲ್ಲಾ ವಸ್ತುಗಳನ್ನು ಮತ್ತೆ ಮತ್ತೆ ಸೃಷ್ಟಿಸುವವನು ಮತ್ತೆ ಎಲ್ಲ ರೀತಿಯಾದಂತಹ ಸಂಪತ್ತನ್ನ ತನ್ನ ಭಕ್ತರಾದವರಿಗೆ ಕೊಡುವವನು ಅಂತನೂ ಅರ್ಥವನ್ನು ಹೇಳ್ತಾರೆ. ಪುನಃ ಪುನಃ ವಸು ದ್ರವ್ಯಂ ಯಸ್ಮಾತ್, ಯಾರಿಂದ ಹುಟ್ಟುತ್ತದೋ ಯಾರಿಂದ ನಮಗೆ ಸಂಪತ್ತು ಸಿಗ್ತದೋ ಅವನು ಪುನರ್ವಸು ಅಂತ ಸತ್ಯಸಂಧ ಸ್ವಾಮಿಗಳ ಅಭಿಪ್ರಾಯ. ಅಲ್ಲಿಗೆ ಪುನರ್ವಸು ಎಂಬ ಶಬ್ದದ ಶ್ರವಣ ಸಮಾಪ್ತವಾಗಿದೆ. ಅನೇಕ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳನ್ನು ನಾನು ನೋಡಿದಾಗ ಲಕ್ಷ್ಮೀದೇವಿಯನ್ನ ಅದರಿಂದ ಜೊತೆಗೆ ನೆನಪು ಮಾಡ್ಕೊಳ್ಬೇಕಾದ್ರೆ ಅದ್ರ ಜೊತೆಗೆ ಮತ್ತೊಂದು ಪ್ರಿಯ ಹೀಗೊಂದಿನ ಶಬ್ದವನ್ನು ಸೇರಿಸಬೇಕಾಗ್ತದೆ. ಉದಾಹರಣೆಗೆ ವಿಷ್ಣು ಪ್ರಿಯ, ವಿಶ್ವಪ್ರಿಯ, ಹರಿಪ್ರಿಯ ಹೀಗೆ. ಆದರೆ ಕೆಲವು ಶಬ್ದಗಳಲ್ಲಿಯೇ ಆ ಲಕ್ಷ್ಮೀದೇವಿಯ ಸೂಚನೆಯೂ ಕೂಡ ಇರುವಂತಹ ಅಪರೂಪದ ಶಬ್ದಗಳಿರ್ತವೆ. ಅಂಥದ್ದೊಂದು ಶಬ್ದ ಈ ಪುನರ್ವಸು ಅನ್ನೋ ಶಬ್ದ. ವಸು ಅನ್ನೋ ಶಬ್ದವೂ ಕೂಡ ಸಂಪತ್ತಿನ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನ ವರ್ಣನೆ ಮಾಡ್ತದೆ. ಮತ್ತೆ ಈ ಮಂತ್ರವೂ ಕೂಡ ಅನೂನಾ ಯಸ್ಯ ದಕ್ಷಿಣ ಎಂಬ ಮಾತಿನಿಂದ ದಕ್ಷಿಣಾ ಶಬ್ದವಾಚ್ಯರಾದಂತಹ ಲಕ್ಷ್ಮೀದೇವಿ ಆ ಭಗವಂತನ ಜೊತೆಗೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇರ್ತಾಳೆ ಅಂತ ವರ್ಣನೆ ಮಾಡಿದೆ. ಅಂಥದೊಂದು ವಿಶಿಷ್ಟವಾದಂತಹ ಸ್ತೋತ್ರ. ಆ ಯಜ್ಞಾಭಿಮಾನಿಯಾದ ಪರಮಾತ್ಮನನ್ನು, ಯಜ್ಞ ನಿಯಾಮಕನಾದ ಪರಮಾತ್ಮನನ್ನು ಮತ್ತೆ ದಕ್ಷಿಣಾ ಶಬ್ದವಾಚ್ಯರಾದಂತಹ ದಕ್ಷಿಣಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನು ಇಬ್ಬರನ್ನು ಒಟ್ಟಿಗೆ ಸ್ತೋತ್ರ ಮಾಡುವಂತಹ ಒಂದು ಶಬ್ದ ಇದು. ಅಂತ ಮಂತ್ರ ಕೂಡ ಅದರ ಶಬ್ದವನ್ನು ಅದರ ಶ್ರವಣ ಇವತ್ತು ಮಾಡಿದ್ದೇವೆ. ಆ ಲಕ್ಷ್ಮೀನಾರಾಯಣರು ಯಾವ ದೇಶದಲ್ಲೂ ಯಾವ ಕಾಲದಲ್ಲಿಯೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ ನಮಗೆ ಸಂದೇಶ ಕೊಡ್ತದೆ. ಎಲ್ಲ ರೀತಿಯಾದ ಐಹಿಕ ಸಂಪತ್ತನ್ನು, ಪಾರತ್ರಿಕ ಸಂಪತ್ತನ್ನು ಅವರಿಬ್ಬರು ನಮಗೆ ಕೊಡ್ತಾರೆ ಅಂತ ಅನ್ನೋದನ್ನು ಕೂಡ ಅದು ತಿಳಿಸ್ತದೆ. ಅವರಿಬ್ಬರು ನಿತ್ಯಾಭಿಯೋಗಿಗಳು, ಒಬ್ಬರನ್ನೊಬ್ಬೊಬ್ರು ಬಿಟ್ಟು ಇರುವಂಥವರಲ್ಲ ಅಂತನ್ನುವ ಅರ್ಥವೂ ಕೂಡ ಆ ಪುನರ್ವಸು ಎಂಬ ಶಬ್ದದಲ್ಲಿದೆ. ದಕ್ಷಿಣ ಎಂಬ ಶಬ್ದದಲ್ಲೂ ಇದೆ. ದಕ್ಷಿಣ ಎಂಬ ಶಬ್ದ ಏನನ್ನು ಹೇಳ್ತದೋ ಹೆಚ್ಚು ಕಡಿಮೆ ಅದೇ ಅರ್ಥವನ್ನೇ ಪುನರ್ವಸು ಎಂಬ ಶಬ್ದವೂ ಕೂಡ ಹೇಳ್ತದೆ. ಅನೇಕ ಜನರ ದಾಂಪತ್ಯದ ಸಮಸ್ಯೆಗಳಿಗೆ, ದಾಂಪತ್ಯದ ಕಲಹಗಳಿಗೆ, ಅದೆಲ್ಲದಕ್ಕೂ ಕೂಡ ಮಂತ್ರ ತುಲ್ಯವಾಗಿ ನಾವು ಉಪಯೋಗಿಸಬಹುದಾದಂತಹ ಒಂದು ಪುನರ್ವಸು ಅನ್ನುವಂತಹ ಶಬ್ದ ಇದೆ. ಇವತ್ತು ಆ ಮುಕ್ಕೋಟಿ ದ್ವಾದಶಿ ತಿಥಿ, ನಾಳೆ ಮಕರ ಸಂಕ್ರಮಣ ಇದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಭೋಗಿ ಕೊಡುವುದು ಅಂತ ಒಂದು ಸಂಪ್ರದಾಯ ಅಲ್ಲಲ್ಲಿ ಕಂಡು ಬರ್ತದೆ. ಮುತ್ತೈದೆಯರಿಗೆ ಅದನ್ನು ಕೊಡ್ತಿರ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಲಕ್ಷ್ಮೀದೇವಿಗೆ ಭೋಗಿ ಕೊಡುವುದು ಮೊದಲು, ಅದಾದ್ಮೇಲೆ ಉಳಿದ ಮುತ್ತೈದೆಯರಿಗೆ, ಅಥವಾ ಉಳಿದ ಮುತ್ತೈದೆಯರಿಗೆ ಕೊಡುವಾಗ ಲಕ್ಷ್ಮೀನಾರಾಯಣರಿಗೆ ಮೊದಲು ಅದನ್ನು ಕೊಟ್ಟು, ನಾರಾಯಣ ಸಮೇತನಾದ ಲಕ್ಷ್ಮೀದೇವಿಗೆ ಅದನ್ನು ಮೊದಲು ಕೊಟ್ಟು ಆಮೇಲೆ ಉಳಿದ ಮುತ್ತೈದೆಯರಿಗೆ ಕೊಡುವುದು ಅಂತ ಒಂದು ಪದ್ಧತಿ ಇದೆ. ಅದೊಂದು ಸಂಪ್ರದಾಯ, ಅದೊಂದು ಸಂಸ್ಕೃತಿ. ಅಂಥ ಶುಕ್ರವಾರದ ದಿನ ಆ ಭೋಗಿ ಕೊಡುವ ದಿನದಂದು ನಾವು ಆ ಲಕ್ಷ್ಮೀನಾರಾಯಣರ ದೇಶಕಾಲದಲ್ಲಿ ಅವರ ವ್ಯಾಪ್ತಿ ಏನಿದೆ ಅದೆಲ್ಲವನ್ನು ನಮಗೆ ನೆನಪು ತಂದುಕೊಡುವಂತಹ ಬೃಹತಿ ಮಂತ್ರವನ್ನು, ಹಾಗೆ ಪುನರ್ವಸು ಎಂಬ ನಾಮವನ್ನು ಕೂಡ ಕೇಳಿದ್ದೀವಿ. ಇದು ಆ ನಾರಾಯಣನ ಜೊತೆಗಿರುವಂತಹ ವಸು ಶಬ್ದವಾಚ್ಯಳಾದಂತಹ, ದಕ್ಷಿಣಾ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿಗೆ ನಾವು ಕೊಟ್ಟಂತಹ ಒಂದು ಭೋಗಿ ಅಂತಾನೆ ಭಾವಿಸಬಹುದು ಅಂತ ಅನ್ಕೊಂಡಿದ್ದೇನೆ. ಈ ಭಾಗ ಆ ದಕ್ಷಿಣಾ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿ ಜೊತೆಗಿರುವಂತಹ ಅರ್ಧನಾರಾಯಣನಿಗೆ, ಹಾಗೆ ಪುನರ್ವಸು ಶಬ್ದವಾಚ್ಯನಾದ
ಆ ಭಗವಂತನಿಗೆ ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.